ನೋಡಿ ವಿದ್ಯುತ್ ಶಕ್ತಿ ಅಂತ ಈ ಮುಟ್ಟಾಳನ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಮನ್ಸಿಗೆ ಈಗ ನ್ಯೂಸ್ ಚಾನಲ್ ನಿನ್ನೆಯಿಂದ ನೋಡ್ತಾ ಇದೀವಿ. ಮನ್ಸಿಗೆ ತುಂಬಾ ನನ್ಗೂ ಹೇಳ್ತಾ ಇಲ್ವಾ, ಒಬ್ಬ ಪಕ್ಕಾ ನಾವು ರಾಜವಂಶದ ಅಭಿಮಾನಿಗಳಾದ್ರು ಕನ್ನಡ ಚಿತ್ರರಂಗದ ಎಲ್ಲಾ ನಾಯಕ ನಟರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಪ್ರತಿ ಸಮಯದಲ್ಲೂ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ, ಏನಕ್ಕೆ ಅಂದ್ರೆ ಅಣ್ಣವರು ಆಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಅಂಬರೀಶ್ ಅವರಾಗಿರ್ಬೋದು, ಶಂಕರ್ನಾಗ್ ಅವರಾಗಿರ್ಬೋದು, ಇನ್ನು ಎಷ್ಟೇ ಆ ಕಾಲದ ನಾಯಕ ನಟರುಗಳಿದ್ದಾರೆ, ಅವರೆಲ್ಲ ಯಾವ ರೀತಿ ಅಣ್ಣವ್ರ ಜೊತೆ ಅನ್ಯೋನ್ಯವಾಗಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದನ್ನ ಪ್ರತಿಯೊಬ್ಬ ಹೀರೋಗಳು ಅವ್ರ ಬಾಯಿಂದನೇ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದೇ ರೀತಿ ಕೆಲವು ಅಭಿಮಾನಿಗಳಲ್ಲಿ ಒಡಕುಗಳಿದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ವಿಷ್ಣುವರ್ಧನ್ ಅಭಿಮಾನಿ ಕಂಡ್ರೆ ರಾಜ್ಕುಮಾರ್ ಅಭಿಮಾನಿ ಆಗಲ್ಲ, ರಾಜ್ಕುಮಾರ್ ಅಭಿಮಾನಿ ಕಂಡ್ರೆ ವಿಷ್ಣುವರ್ಧನ್ ಆಗಲ್ಲ. ಕೆಲವು ಅಭಿಮಾನಿಗಳಲ್ಲಿ ಈಗೇನ್ ಸ್ಟಾರ್ ವಾರ್ ಅಂತ ನಡೀತಾ ಇದೆ, ಅವಾಗಿಂದ ನಡ್ಕೊಂಡು ಬರ್ತಾನೆ ಇದೆ. ನಮ್ಮಿರೋ ಹೆಚ್ಚು, ನಿಮ್ಮಿರೋ ಹೆಚ್ಚು, ನಮ್ಮಿರೋ ದೇವರು, ನಿಮ್ಮಿರೋ ದೇವರು. ಏನಕ್ಕೆ ಅಂದ್ರೆ ಪ್ರತಿಯೊಬ್ಬ ಅವ್ರ ಹೀರೋಗಳಿಗೆ ಅವರವರೇ ಹೀರೋ ಆಗಿರ್ತಾರೆ. ಅದನ್ನ ಹೇಳಕ್ ನಾನು ಇಷ್ಟ ಬೀಳ್ತೀನಿ. ಅದ್ರ ಬಗ್ಗೆ ಬೇರೆ ಎರಡು ಮಾತಿಲ್ಲ. ಏನಪ್ಪ ನೋವು ವಿಷಯ ಅಂತಂದ್ರೆ, ಈ ಸಮಾಧಿ ಕೆಡೋದಕ್ಕೆ ಕಾರಣ ಯಾರು? ಅದಕ್ಕೆ ಮುಖ್ಯವಾದ ಕಾರಣ ನನಗೆ ಗೊತ್ತಿರೋ ರೀತಿ ರಾಜವಂಶದ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇದಕ್ಕೆ ಅಭಿಮಾನಿಗಳು ಮತ್ತೆ ವಿಷ್ಣುವರ್ಧನ್ ಅವರ ಕುಟುಂಬದಲ್ಲಿ ಇರುವಂತಹ ಬಿರುಕಿಂದನೇ ಈ ಸಮಾಧಿ ತೆರವಿಗೆ ಮುಖ್ಯವಾದ ಕಾರಣ. ಅಲ್ಲಿ ಅವ್ರ ಜಾಗ ಕೊಡ್ತೀನಿ, ಕೊಡಲ್ಲ, ಮಾಡಲ್ಲ. ಪ್ರತಿಯೊಬ್ಬರು ಪ್ರತಿ ಸತಿ ನಾನು ಹೇಳೋದು ಒಂದೇ ಒಂದು ಮಾತು, ನೀವು ಹೋರಾಟಗಳು ಮಾಡಿದ್ರಿ, ಅದನ್ನ ಫಲಪ್ರದ ಮಾಡೋ ರೀತಿ ಯಾರು ಹೇಳ್ತಾ ಇಲ್ವಾ, ಅಭಿಮಾನಿಗಳನ್ನ ವಿಷ್ಣುವರ್ಧನ್ ಮನೆಯಿಂದ ಅವರು ಅಭಿಮಾನಿಗಳನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅಭಿಮಾನಿಗಳು ವಿಷ್ಣುವರ್ಧನ್ ಅವ್ರ ಮನೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಇಲ್ಲಿ ನಮ್ಗೆ ಸಮಾಧಿ ಅಲ್ಲೇ ಬೇಕು, ಇಲ್ಲೇ ಬೇಕು, ಕೋರ್ಟ್ ಅಲ್ಲಿದೆ, ಅಲ್ಲಿದೆ, ಮುಖ್ಯಮಂತ್ರಿ ನೋಡೋ ಅಪ್ಲಿಕೇಶನ್ ಹಾಕು, ವಿಷ್ಣುವರ್ಧನ್ ಅವ್ರ ಮನೇಲಿ ಅಪ್ಲಿಕೇಶನ್ ಹಾಕೋದು, ಮತ್ತೆ ಅಭಿಮಾನಿಗಳು ಅಪ್ಲಿಕೇಶನ್ ಹಾಕೋದು. ಪಾಪ ಅವ್ರ ಹೋರಾಟಗಳು ನಡೀತಾನೆ ಇತ್ತು. ಈಗಂತೂ ಸಮಾಧಿ ಅಲ್ಲೆಲ್ಲ ವಿಷ್ಣುವರ್ಧನ್ ಅವ್ರದ್ದು ಮೈಸೂರಲ್ಲಿ ಆಗಿದೆ, ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ, ಆಗಿದೆ. ಆದ್ರೆ ಅಭಿಮಾನಿಗಳಿಗೆ ಏನೋ ಒಂದು ಆಸೆ ಇರುತ್ತೆ ಅಂತಂದ್ರೆ, ಅವರು ಅಂತ್ಯಕ್ರಿಯೆ ಆಗಿದ್ದು ಎಲ್ಲಿ ದಹನ ಆಯ್ತು ಅಂತ ಜಾಗದಲ್ಲೇ ನಮ್ಗೇನೋ ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ. ಏನಂತಂದ್ರೆ ಎಲ್ಲಿ ಅವರಿಗೆ ಒಂದು ಮುಕ್ತಿ ಸಿಕ್ಕಿರುತ್ತೆ ಆ ಜಾಗ ಪುಣ್ಯಕ್ಷೇತ್ರ ಆಗ್ಬೇಕು ಅಂತ ಪ್ರತಿಯೊಬ್ಬರ ಅಭಿಮಾನಿಗಳಲ್ಲಿರುತ್ತೆ. ಅದು ಬಂದು ಅಭಿಮಾನಿಗಳು ಮತ್ತೆ ಮನೆಯವ್ರಿಗೂ ಇಬ್ಬರು ಸಮ್ಮುಖದಲ್ಲಿ ಸೇರಿ ಇದಾಗಬೇಕಾಯ್ತು. ಈಗ ಪ್ರತಿ ಒಂದಕ್ಕೂ ಯಾವ ರೀತಿ ಆಗ್ಬಿದೆ ಅಂತಂದ್ರೆ, ಈ ಗಲಾಟೆಗಳಲ್ಲಿ ಹೋಗಿ ಬಂದು ಒಂದು ಕಣ್ಣಿಗೆ ಸುಣ್ಣೆ, ಆ ಹೀರೋಗ್ ಹಂಗ್ ಮಾಡ್ದು, ಈ ಹೀರೋಗ್ ಹಿಂಗ್ ಮಾಡ್ದು, ಹೋಗಿ ಬಂದು ಅಣ್ಣವ್ರ ಕುಟುಂಬನೇ ದೂಡ್ತೀರಾ. ನೀವು ಅಭಿಮಾನಿಗಳು ಮಾಡಿದಾರೆ ಹೇಳಿ, ನಾವು ಒಪ್ಕೊಂತೀವಿ. ಆ ಟೈಮಲ್ಲಿ ಏನೇನ ಗಲಾಟೆ ಆಯ್ತು, ಸಣ್ಣ ಪುಟ್ಟ ಆಯ್ತು ಅಂತ ಇದ್ದೀರಲ್ಲ, ಆ ಗಲಾಟೆಗಳು ಯಾವಾಗಿದ್ದಾವೆ ಅದು ಅಭಿಮಾನಿಗಳದ್ದೇ ಆಗಿದ್ದು. ಯಾವುದೇ ಹೀರೋ ಯೋಗ ಹೇಳ್ತೀನಿ ಕೇಳಿ, ಒಬ್ಬರಿಗೆ ದಯವಿಟ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಳಿ. ಅಭಿಮಾನಿಗಳಂತೆ ನಾವು ಕಿತ್ತಾಡಿದ್ವಿ ಹೊರತು ಅಣ್ಣವರು ಯಾವತ್ತೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಆಗ್ಲಿ, ಇನ್ನೊಬ್ಬ ನಾಯಕ ನಟರ ಬಗ್ಗೆ ಕೆಲವು ಕಿರಾತಕರು ಅದನ್ನೇ ಟ್ರೋಲ್ ಮಾಡ್ತಾರಲ್ಲ, ಅಣ್ಣ ಕುಟುಂಬ ಇಟ್ಕೊಂಡು ಅಂತವ್ರಿಗೆ ಇಷ್ಟ ಬೀಳ್ತಾ ಇದ್ದೀನಿ. ಯಾವ ರೀತಿ ಸಂಬಂಧಪಟ್ಟಂಗೆ ಅವ್ರು ಇದ್ರು ಅಂತಂದ್ರೆ, ಅಣ್ಣವ್ರಿಗೆ ವಿಷ್ಣುವರ್ಧನ್ ಅವರೊಂದು ಅಷ್ಟೇ ಪ್ರಾಣ, ಅಂಬರೀಶ್ ಅವರೊಂದು ಅಷ್ಟೇ ಪ್ರಾಣ, ಶಂಕರ್ನಾಗ್ ಅವರು ಅಷ್ಟೇ ಪ್ರಾಣ. ಪ್ರತಿಯೊಬ್ಬರು ಅಣ್ಣವರಾಗ್ಲಿ, ಅಣ್ಣವ್ರ ಮಕ್ಕಳಾಗ್ಲಿ, ಶಿವಣ್ಣ ಆಗ್ಲಿ, ಅವ್ರ ಮಕ್ಕಳಾಗ್ಲಿ, ಅಪ್ಪು ಬಾಸ್ ಆಗ್ಲಿ, ಪ್ರತಿಯೊಬ್ಬರು ವಿಷ್ಣುವರ್ಧನ್ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾಮ ಅಂತ ಮಾತಾಡ್ಸೋರು, ಅವ್ರಿಗೆ ಅಷ್ಟೇ ಗೌರವ ಕೊಡೋರು. ಅಂಬರೀಶ್ ಅವ್ರನ್ನ ಅಷ್ಟೇ ಮಾಮ ಅಂತ ಮಾತಾಡ್ಸೋರು, ಅಷ್ಟೇ ಗೌರವ ಕೊಡೋರು. ಇಲ್ಲಿ ಏನಾಗ್ಬಿಟ್ಟಿದೆ, ಪ್ರತಿ ಒಂದಕ್ಕೂ ಅಣ್ಣವ್ರ ಕುಟುಂಬದಿಂದ ಹಂಗ್ ಮಾಡಿಸಿದ್ರು, ಹಿಂಗ್ ಮಾಡಿಸಿದ್ರು. ಯಾರಾದ್ರೂ ಒಬ್ಬ ಆ ಕಾಲದಿಂದ ಯಾವನ ಅಭಿಮಾನಿ ಇದ್ದಾರೆ, ಈ ಕಾಲದವರು ಅಣ್ಣವ್ರ ಕುಟುಂಬದಿಂದ ಈ ತರ ಆಗಿದೆ ಅಂತ ಒಬ್ಬರು ಯಾರಾದ್ರೂ ಸಾಕ್ಷಿ ತೋರಿಸ್ಬಿಡಿ, ನೀವೇನ್ ಹೇಳ್ತೀರಾ ನಾವು ತಲೆ ಬಾಗಿಸ್ಬಿಡ್ತೀವಿ. ಅಲ್ಲ ರೀ, ಅಭಿಮಾನಿಗಳ ಮಧ್ಯೆ ಆಗ ಗಲಾಟೆಗೆ ಅಣ್ಣವ್ರ ಕುಟುಂಬ ಹೆಂಗ್ರಿ ಕಾರಣ ಆಗುತ್ತೆ? ಈಗ ನಡೀತಾ ಇಲ್ಲ ಸ್ಟಾರ್ ವಾರ್ಗಳು ನಡೀತಾ ಇರೋದು ಅಭಿಮಾನಿಗಳ ಮಧ್ಯೆ.